ಎಲ್ರಿಗೂ ನಮಸ್ಕಾರ. ನಾನು ಕಲಾ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ತಾಯಿಗೆ ಸೀರೆಗೆ ನೆರಿಗೆಗಳ್ನ ಹೇಗೆ ಸಿಂಪಲ್ಲಾಗಿ ಹಾಕೊಂಬೋದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಒಬ್ಬೊಬ್ಬರು ತುಂಬಾ ಕಷ್ಟಪಡ್ತಾ ಇರ್ತಾರೆ. 2-3 ಅವರ್ ಆದರೂ ನೆರಿಗೆಗಳು ಹಾಕೋದಕ್ಕೆ ಆಗೋದಿಲ್ಲ, ಅಷ್ಟು ಕಷ್ಟಪಡ್ತಾ ಇರ್ತಾರೆ. ನಾನು ಮೊದಲನೇ ಸಲ ಮಾಡಬೇಕಾದ್ರೂ ಅಷ್ಟೇ ಕಷ್ಟ ಆಗೋದು. ತುಂಬ ವಿಡಿಯೋಗಳ್ನೆಲ್ಲ ನೋಡ್ತಾ ಇದ್ದೆ, ಆದರೆ ಮಾಡಬೇಕಾದ್ರೆ ಎಷ್ಟು ಒಂದು 2-3 ಗಂಟೆ ಆದ್ರೂ ಮಾಡೋಕ್ಕೆ ಆಗ್ತಿರಲಿಲ್ಲ ಅಲಂಕಾರನ, ಅಷ್ಟು ಕಷ್ಟ ಆಗೋದು. ಹಾಗಾಗಿ ನಾನು ಆ ಕಷ್ಟ ಯಾರಿಗೂ ಬರಬಾರ್ದು ಅಂತ ಅಂದ್ಬಿಟ್ಟು ನಾನೇ ಕಲ್ತ್ಕೊಂಡಾದ್ಮೇಲೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ಸೀರೆನ ನಾನು ಎಲ್ಲನ ಚಾಪೆ ಮೇಲೆ ಹರಡ್ಕೊಂಡಿದ್ದೀನಿ. ನೀಟಾಗಿ ಎಲ್ಲ ಬಿಡಿಸ್ಕೊಬೇಕು, ಒಂದು ಸ್ವಲ್ಪನೂ ಸೀರೆ ಎಳೆಬಾರ್ದು. ಆ ರೀತಿ ಬಿಡಿಸ್ಕೊಂಡಾದ್ಮೇಲೆ ನೋಡಿ, ಬಾರ್ಡ್ರ್ ಇದೆಯಲ್ಲ, ಆದಷ್ಟು ಬಾರ್ಡ್ರು ಒಂದೇ ಸಮನಾಗಿರೋದು ತೊಗೊಬೇಕು. ಮೇಲೆ ಕೆಳಗಡೆ ಎರಡೂ ಒಂದೇ ಸಮನಾಗಿರೋ ಬಾರ್ಡ್ರ್ ತೊಗೊಂಡ್ರೆ ದೇವಿ ಅಲಂಕಾರ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ನೋಡಿ, ಈಗ ಬಾರ್ಡ್ರ್ ತುದಿ ಇದೆಯಲ್ವಾ, ಬಾರ್ಡ್ರ್ ತುದಿಯಿಂದ ಕಲರ್ ನೋಡಿ, ಆ ಕಲ್ಲರಿಂದ ನಾನು ಸೀರೆನ ನೆರಿಗೆಗಳ್ನಾಗಿ ಮಾಡ್ಕೊತಾ ಇದ್ದೀನಿ. ನೀವು ತುದಿಯಿಂದಲೂ ಮಾಡ್ಕೊಬೋದು. ಇದೊಂದು ಸ್ವಲ್ಪ ಉದ್ದ ಸೀರೆಗಳು ಇರ್ತವೆ, ರೇಷ್ಮೆ ಸೀರೆಗಳೆಲ್ಲ ಉದ್ದ ಸೀರೆಗಳು ಇರ್ತವೆ. ಕುಳ್ಳಗೆ ಇರ್ತಾರಲ್ಲ, ಅವ್ರಿಗೆಲ್ಲ ಕೈ ಉದ್ದ ಇರೋದಿಲ್ವಲ್ಲ, ಅವರು ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಮಧ್ಯದಲ್ಲಿ ನೋಡಿ, ನಾನು ಎಳೆದ್ಬಿಟ್ಟು ಮಾಡ್ತಾಯಿದ್ದೀನಿ, ಸೀರೆನೆಲ್ಲ ಎಳೆದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಈ ರೀತಿ ನೆರಿಗೆಗಳ್ನ ಮಾಡ್ಕೊಬೇಕಾಗುತ್ತೆ. ನಾನು ಒಂದೇ ಸಲ ನಾನು ನೆರಿಗೆನ ಹಾಕ್ಕೊಂಡೆ, ಆದರೆ ನೀವು ಮೊದಲನೇ ಸಲ ಮಾಡೋರು ಒಂದು 3-4 ನೆರಿಗೆಗಳ್ನ ಹಾಕ್ಕೊಂಡು ಒಂದು ಬಟ್ಟೆ ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ ಹಾಕ್ಕೊಂಬಿಟ್ಟು ಆಮೇಲೆ ಮತ್ತೆ ನೆರಿಗೆಗಳ್ನ ಹಾಕ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿ. ನಾನು ಅಭ್ಯಾಸ ಇರೋದ್ರಿಂದ ಒಂದೇ ಸಲ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಆ ಥರ ಮಾಡ್ಕೊಂಡ್ರೂ ತುಂಬಾ ಈಸಿ ಆಗುತ್ತೆ. ಒಂದು ಅರ್ಧ ಗಂಟೆ ಒಳಗಡೆ ನಾವು ಆರಾಮಾಗಿ ನೆರಿಗೆಗಳ್ನ ಮಾಡ್ಕೊಬೋದು. ನೋಡಿ, ಎಲ್ಲ ನೆರಿಗೆಗಳ್ನು ಸೇರಿಸ್ಬಿಟ್ಟು ಬಾರ್ಡ್ರ್ ತುದಿ ಇದೆಯಲ್ವ, ನೋಡಿ ಆ ಬಾರ್ಡ್ರ್ ಕಲ್ಲರ್ ಇದೆಯಲ್ಲ, ಆ ಕಲ್ಲರಿಂದ ನಾವು ಕರೆಕ್ಟಾಗಿ ಎಲ್ಲ ಕಲ್ಲರ್ ಮ್ಯಾಚ್ ಆಗೋಂಗೆ ನೆರಿಗೆಗಳ್ನ ಮಾಡ್ಕೊಳ್ಳಿ. ಆವಾಗ ತುಂಬ ಈಸಿ ಆಗುತ್ತೆ. ಒಂದು ಸ್ವಲ್ಪನೂ ಹಿಂದೆ ಮುಂದೆ ಆಗೋದಿಲ್ಲ ನೆರಿಗೆಗಳು, ಅಷ್ಟು ಈಸಿಯಾಗಿ ನಾವು ಮಾಡ್ಕೊಬೋದು. ನೋಡಿ, ಆವಾಗ ಈಗ ನಾನು ಆ ಕಡೆ ಈ ಕಡೆ ಜರುಗಬಾರ್ದು ಅಂತಂದಂಗೆ ನಾನು ಕ್ಲಿಪ್ ಹಾಕ್ಬಿಟ್ಟು ಲಾಕ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಕ್ಲಿಪ್ಪಿಂದನೂ ಜರುಗುತ್ತೆ ಅಂತ ಅನಿಸಿದ್ರೆ ನೀವು ಪಿನ್ ಹಾಕ್ಕೊಳ್ಳಿ, ಬಟ್ಟೆ ಪಿನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಬಿಡಿ. ಅದಾದಮೇಲೆ ಒಂದು ಕಡೆ ಆದಮೇಲೆ ಇನ್ನೊಂದು ಕಡೆಯೂ ಅಷ್ಟೇ. ನೋಡಿ, ನೀವು ನೋಡ್ತಾ ಇರ್ಬೋದು, ಬಾರ್ಡ್ರ್ ತುದಿ ಇದೆಯಲ್ಲ, ಆ ತುದಿಯಿಂದ ಆ ಕಲ್ಲರ್ ಕಾಣಿಸ್ತಾ ಇದೆಯಲ್ಲ, ಆ ಕಲ್ಲರಿಂದ ನಾನು ಜೋಡಿಸ್ಕೊತಾ ಇದ್ದೀನಿ. ಒಂದು ನೆರಿಗೆಗಳು ಬಿಡ್ದಾಗೆ ಜೋಡಿಸ್ಕೊತಾ ಇದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಆ ಕಡೆ ಈ ಕಡೆ ಎಲ್ಲನ ಒಂದೇ ಸಮನಾಗಿ ನಾವು ಜೋಡಿಸ್ಕೊಬೋದು. ನೋಡಿ, ಈಗ ಒಂದು ಸಲ ನೋಡಿಕೊಂಡು ಮತ್ತೆ ಇನ್ನೊಂದು ಸಲ ಚೆಕ್ ಮಾಡಿಕೊಂಡು ಆಮೇಲೆ ಬಟ್ಟೆ ಕ್ಲಿಪ್ಪು ಅಥವಾ ಪಿನ್ನಿಂದ ನಿಮ್ಗೆ ಯಾವುದಾಗುತ್ತೋ ಅದರಿಂದ ಲಾಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲ ನೆರಿಗೆಗಳೆಲ್ಲನ ಕರೆಕ್ಟಾಗಿ ನಾವು ಸೀರೆ ಉಡಬೇಕಾದ್ರೆ ಯಾವ ಥರ ಎಷ್ಟು ಅಗಲವಾಗಿ ನೆರಿಗೆಗಳು ಹಾಕ್ಕೊತೀವೋ ಅದೇ ರೀತಿ ಹಾಕ್ಕೊಂಡ್ರೆ ಆಗುತ್ತೆ. ಅಷ್ಟಾಗಲ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಮಧ್ಯದಲ್ಲಿ ಒಂದು ಸ್ವಲ್ಪ ಸೀರೆನ ಆ ಕಡೆ ಈ ಕಡೆ ಜಗ್ಗಿಸ್ಬಿಟ್ಟು ಆಮೇಲೆ ಎಲ್ಲ ನೆರಿಗೆಗಳ್ನು ಮತ್ತೆ ಎಲ್ಲ ಜೋಡಿಸ್ಕೊಂಡು ಕ್ಲಿಪ್ ಹಾಕ್ಕೊತಾ ಇದ್ದೀನಿ. ಒಂದು 3 ಹಾಕ್ಕೊಂಡ್ರೆ ಸಾಕಾಗುತ್ತೆ. ಫಸ್ಟ್ನೇ ಸಲ ಮಾಡೋರು ಒಂದು 5 ಕ್ಲಿಪ್ ಹಾಕ್ಕೊಳ್ಳಿ. ಸೇಮ್ ಅದೇ ಥರನೇ ಇರುತ್ತೆ, ಬೇಗನೂ ಆಗುತ್ತೆ. ಆ ಕಡೆ ಈ ಕಡೆ ಜರುಗುತ್ತೆ ಅನ್ನೋ ಭಯ ಇದ್ದರೆ ಆ ಥರ ಹಾಕ್ಕೊಳ್ಳಿ. ನಾನು 5 ಇಲ್ಲಿ ತೋರಿಸೋದಕ್ಕೋಸ್ಕರ 5 ಹಾಕ್ತಾಯಿದ್ದೀನಿ. ನೋಡಿ, ಎಷ್ಟು ಸಿಂಪಲಾಗಿ ಹಾಕ್ಕೊಬೋದು. ಒಂದು 10 ನಿಮಿಷನೂ ಆಗಲಿಲ್ಲ, ಅಷ್ಟು ಸಿಂಪಲಾಗಿ ನಾನು ಹಾಕ್ಕೊಂಡಿದ್ದೀನಿ. ಈಗ ನೆರಿಗೆಗಳ್ನೆಲ್ಲನ ಈಗ ಸೆರಗಿಂದ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೆರಗು ಅಷ್ಟೇ ಒಂದು ಸ್ವಲ್ಪನೂ ಆ ಕಡೆ ಈ ಕಡೆ ಎಳೆದಾಗೆ ಫಸ್ಟು ಚಾಪೆ ಮೇಲೆಲ್ಲ ಹರಡ್ಕೊಂಡಾದ್ಮೇಲೆ ಒಂದು ಮೊಬೈಲ್ ಎಷ್ಟಾಗಲ ಇರುತ್ತೋ ಅಷ್ಟಾಗಲ ನೆರಿಗೆಗಳ್ನ ಮಾಡ್ಕೊಳ್ಳಿ. ಇನ್ನೂ ಕಡಿಮೆ ಮಾಡ್ಕೊಂಡ್ರೂ ನಡೆಯುತ್ತೆ, ತುಂಬ ಅಗಲವಾಗಿ ಮಾಡ್ಕೊಳೋದು ಬೇಡ. ನೋಡಿ, ಅದೇ ರೀತಿ ಎಲ್ಲ ನೆರಿಗೆಗಳ್ನ ಸೆರಗಿನ ನೆರಿಗೆಗಳ್ನ ಇಟ್ಕೊಳೋದು. ಆಮೇಲೆ ನಾವು ಎಷ್ಟು ಉದ್ದ ಸೆರಗು ಹಾಕ್ಕೊತೀವೋ ಅಷ್ಟು ಉದ್ದ ಸೆರಗನ್ನು ನೀವು ರೆಡಿ ಮಾಡ್ಕೊಬೇಕಾಗುತ್ತೆ. ದೇವಿ ಕೂತ್ಕೊಂಡಿರ್ತಾಳೆ, ಒಂದು ಸ್ವಲ್ಪನೇ ಸಾಕು ಆಗಿಲ್ಲ. ನಾವು ಹಿಂದೆಯಿಂದ ತೊಗೊಂಬಂದು ಸೆರಗು ಹಾಕ್ತೀವಲ್ವ, ಸೇಮ್ ಅಷ್ಟೇ ಬೇಕಾಗುತ್ತೆ. ಆಮೇಲೆ ನಾವು ಆ ಕಡೆಯಿಂದ ಮತ್ತು ದೇವಿ ಹಿಂಭಾಗದಿಂದ ಸೆರಗನ್ನು ತೆಗೆದು ಮುಂಭಾಗಕ್ಕೆ ಹಾಕೋದು, ಇಲ್ಲಾಂತಂದರೆ ಕೈಯಿಂದ ಹಾಕೋದು, ಈ ಥರ ಎಲ್ಲ ಬೇಕಾಗುತ್ತಲ್ವ. ಹಾಗಾಗಿ ನಾವು ಎಷ್ಟು ಸೆರಗಿಗೆ ನೆರಿಗೆಗಳು ಹಾಕ್ಕೊತೀವೋ ಅಷ್ಟೇ ನೆರಿಗೆಗಳು ಅಷ್ಟೇ ಉದ್ದ ಬಿಟ್ಕೊಬೇಕಾಗುತ್ತೆ. ನೋಡಿ, ಒಂದು 3 ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಇವಾಗ 3 ಕ್ಲಿಪ್ ಹಾಕ್ಕೊಂಡು ಸೆರಗಿನ ನೆರಿಗೆಗಳು ಮಾಡ್ಕೊಂಡಿದ್ದಾಯಿತು, ಮತ್ತು ನೆರಿಗೆಗಳು ಫಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಮಾಡ್ಕೊಂಡಿದ್ದಾಯಿತು. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲು. ಇದೊಂದು 5 ನಿಮಿಷ, ಅದೊಂದು ಆ ಕಡೆದು ಒಂದು 10 ನಿಮಿಷ ಅಷ್ಟೇ. 15 ನಿಮಿಷದೊಳಗಡೆ ಆಗೋಯ್ತಾ. ಇವಾಗ ನಾನು ಇದನ್ನು ಮಡಚಿಡ್ತಾ ಇದ್ದೀನಿ. ಒಂದು ದಿವಸ 2 ದಿವಸದ ಮುಂಚೆನೇ ದೇವಿ ಹಬ್ಬ ಇದೆ ಅನ್ನೋದ್ರ ಮುಂಚೆನೇ ನಾವು ಒಂದು ದಿವಸ 2 ದಿವಸ ಮುಂಚೆನೇ ಇದನ್ನು ಮಾಡಿ ಇಟ್ಕೊಂಬಿಟ್ರೆ ತುಂಬ ಈಸಿಯಾಗಿ ನಾವು ಮಾಡ್ಕೊಬೋದು. ಫಸ್ಟು ನೆರಿಗೆ ಹಾಕ್ಕೊಂಡಿದ್ವಲ್ಲ, ಆ ನೆರಿಗೆನ ನೀಟಾಗಿ ಸಮವಾಗಿ ಮಾಡಿಕೊಂಡು ಅದ್ರ ಮೇಲ್ಗಡೆ 1-2 ಮೊಳ ನಾವು ಫ್ರೀಯಾಗಿ ಬಿಟ್ಟಿರ್ತೀವಿ. ದೇವಿ ಹಿಂಭಾಗದಿಂದ ಸೀರೆ ಬರಬೇಕಲ್ಲ, ಅದು ಫ್ರೀಯಾಗಿ ಬಿಟ್ಟಿರ್ತೀವಿ, ಅದಕ್ಕೆ ನೆರಿಗೆಗಳು ಹಾಕಿರೋದಿಲ್ಲ. ಅದಾದಮೇಲೆ ಸೆರಗಿನ ನೆರಿಗೆ ಇರುತ್ತಲ್ಲ, ಅದನ್ನು ಮೇಲ್ಭಾಗಕ್ಕೆ ಹಾಕ್ಬಿಟ್ಟು ನೋಡಿ ಗೊತ್ತಾಗ್ತಾ ಇದೆ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಒಂದು 4 ಫೋಲ್ಡ್ ಮಾಡ್ಕೊಬೇಕಾಗುತ್ತೆ. ನೋಡಿ,
ಆವತ್ತೇ ಅಲಂಕಾರ ಮಾಡೋರು ಏನು ಕಟ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಒಂದು 2-3 ದಿವಸ ಮುಂಚೆನೇ ನಾವು ಮಾಡಿಟ್ಕೊತೀವಿ, ಆಗೋದಿಲ್ಲ ಅವತ್ತು ಮಾಡೋದಕ್ಕೆ ಅನ್ನೋರು ನೀವು ನೋಡಿ ಈ ಥರ 4 ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಮಾಡ್ಕೊಂಡಾದಮೇಲೆ ಒಂದು ದಾರ, ಉಲ್ಲನ್ ದಾರ ಇರುತ್ತೆ, ಇಲ್ಲಾಂದರೆ ಯಾವುದಾದ್ರು ಒಂದು ಬಟ್ಟೆ ದಾರ ಇರುತ್ತಲ್ಲ ಆ ದಾರನ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಜರುಗ್ದಾಗೆ, ನೆರಿಗೆಗಳೆಲ್ಲ ಜರುಗ್ದಾಗೆ ಲಾಕ್ ಮಾಡ್ಕೊಂಬಿಟ್ರಂತೂ ತುಂಬ ಈಸಿಯಾಗಿ ಅವತ್ತು ದೇವಿನ ಅಲಂಕಾರ ಮಾಡೋದಕ್ಕೆ ಟೆನ್ಷನ್ ಇಲ್ದಲೆ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನನಗೆ ಸಾಧ್ಯವಾದಷ್ಟು ನಿಮ್ಮ ಜೊತೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾನು ಈಸಿಯಾಗಿ ಮಾಡೋದಕ್ಕೆ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇವತ್ತಿನ ಮಾಡಿರೋ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಎಷ್ಟು ಸಾಧ್ಯವಾಗುತ್ತೋ ಹೆಣ್ಮಕ್ಳಿಗೆ ಫ್ರೀ ಆಗಲಿ ಅಂದ್ಬಿಟ್ಟು ಮಾಡಿದ್ದೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಕಮೆಂಟು, ಹಾಗೆ ನಿಮ್ಗೆ ಗೊತ್ತಿರೋರಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ವ್ಯಕ್ತಪಡಿಸಿ ಹೇಗೆ ಬಂದಿದೆ ಈ ವಿಡಿಯೋ ಅಂತ ಅಂದ್ಬಿಟ್ಟು. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ನೀವು ಭೇಟಿಯಾಗೋಣ ಅಂತ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟೊತ್ತು ನೀವು ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡು ಮಾಡಿಕೊಂಡು ಈ ಚಾನಲ್ನ ಓಪನ್ ಮಾಡಿ ಕೊನೆವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟು ಸಪೋರ್ಟ್ ಮಾಡ್ತಾ ಇರೋದಕ್ಕೂ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ಮತ್ತೊಮ್ಮೆ ನೀವು ಹೊಸ ವಿಡಿಯೋದೊಂದಿಗೆ ಆದಷ್ಟು ಬೇಗ ಭೇಟಿಯಾಗೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು, ಧನ್ಯವಾದಗಳು.